ಮಾಂ ರಕ್ಷತು ಕೇಶವಃ ತಾಪತ್ರಯೇನ ಸಂತಪ್ತಂ ಯದೇತದಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ಹ್ಯಸ್ಯ ಕೃಷ್ಣಾಮೃತಮಹಾರ್ಣವೈ ಮಹಾರ್ಣವಂ. ಕಿಂ ತಸ್ಯ ಬಹುಭಿಸ್ತೀರ್ಥೈಃ ಕಿಂ ತಪೋಭಿರ್ಕಿಮಧ್ವರೈಃ ಯೋ ನಿತ್ಯಂ ಧ್ಯಾಯೇತೆ ದೇವಂ ನಾರಾಯಣಮನನ್ಯಧೀಃ. ಅನನ್ಯಧೀಃ ಯಃ ನಾರಾಯಣಂ ಧ್ಯಾಯತೆ ನಿತ್ಯಂ ಯೋ ದೇವಂ ನಿತ್ಯಂ ನಾರಾಯಣಂ ಅನನ್ಯಧೀಃ ಧ್ಯಾಯತೆ ಕಿಂ ತಸ್ಯ ಬಹುಭಿಃ ತೀರ್ಥೈಃ ಕಿಂ ಅಧ್ವರೈಃ ಕಿಂ ತಪೋಭಿಃ. ಯಾರು ಈ ಎಲ್ಲ ಕೆಲಸ ಮಾಡೋದು ಯಾವುದಕ್ಕೋಸ್ಕರ ನಾವು ಮಾಡುವಂಥದ್ದು ಏನೇ ಚಿಂತನೆಗಳಿರ್ಬೋದು, ಇದೆಲ್ಲ ಮಾಡೋದು ಯಾಕಾಗಿ? ನಾರಾಯಣನಲ್ಲಿ ಮನಸ್ಸನ್ನ ನೆಡುವುದಕ್ಕಾಗಿ. ಆ ನಾರಾಯಣನಲ್ಲಿ ಮನಸ್ಸು ನೆಟ್ಟಾದವನಿಗೆ, ಅಂದ್ರೆ ಮನಸ್ಸು ತೊಡಗ್ತಾ ಇದ್ದಾಗ ಭಗವಂತನನ್ನ ಸ್ಪಷ್ಟವಾಗಿ ಕಾಣುವಂಥವನಿಗೆ ಮತ್ತೆ ಅವನು ತೀರ್ಥಾಟನೆ ಮಾಡಬೇಕಾಗಿಲ್ಲ, ಮತ್ತವನು ಹಲಕಾಲ ತಪಿಸ್ಬೇಕಾಗಿಲ್ಲ, ಮತ್ತವನು ಮಹಾಯಾಗಗಳಲ್ಲಿ ದೀಕ್ಷಿತನಾಗಬೇಕಾದ ಅವಶ್ಯಕತೆಯೂ ಇಲ್ಲ. ಅವನಿಗದು ಅಷ್ಟು ಸಿದ್ಧಿಯಾಗಿರುವುದರಿಂದ ಅವನು ಕೇವಲ ಅಂಥ ಬದುಕಿನ ಬಗ್ಗೆ ಹೆಮ್ಮೆ ಪಟ್ಟು ಮತ್ತಷ್ಟು ಅವನು ತನ್ನ ಕರ್ತವ್ಯವನ್ನು ಮುಂದುವರಿಸಿದ್ರೆ ಆಯ್ತು. ಅಯ್ಯೋ, ಅವನು ಹೋಮನೆ ಮಾಡಿಲ್ಲ, ಅವನು ತೀರ್ಥಕ್ಷೇತ್ರಕ್ಕೆ ಹೋಗಿಲ್ಲ, ಆದ್ದರಿಂದ ಅವನ ಸಿದ್ಧಿಯನ್ನು ತಡೆ ಹಿಡಿಯಲಾಗಿದೆ ಅಂತ ಯಾವ ದೇವತೆಗಳು ಕೂಡ ಅವರ ಜೊತೆಗೆ ಎದುರು ನಿಲ್ಲಲ್ಲ. ನನಗೆ ಇಂತಹ ಕರ್ತವ್ಯ ಮಾಡ್ಬೇಕಿತ್ತು, ಮಾಡಿಲ್ಲ ಇವನು, ನನಗಿಂತಹ ಅನುಷ್ಠಾನಕ್ಕೆ ಮಾತು ಕೊಟ್ಟಿದ್ದ, ಮಾಡಿಸ್ತಿಲ್ಲ ಇವನು. ಇದೆಲ್ಲ ಕೆಲಸಗಳು ಕೂಡ ಮುಖ್ಯ ಉದ್ದೇಶ ಏನಂದ್ರೆ ಭಗವಂತನನ್ನ ಕಾಣುವುದಕ್ಕಾಗಿ, ಭಗವಂತನಲ್ಲಿ ನಮ್ಮನ್ನ ಒಪ್ಪಿಸಿಕೊಳ್ಳುವುದಕ್ಕಾಗಿ. ಒಪ್ಪಿಸಿಕೊಳ್ಳುವ ಗುಣಕ್ಕೆ ಕಾರಣವಾದ ಯಾವ ಕೆಲಸ ಆದ್ರೂ ಕೂಡ ಅದು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಆದ್ರೆ ಆ ಕೆಲಸದಲ್ಲಿ ಇದ್ದೂ ಕೂಡ ಭಗವಂತ ನೆನಪಿಗೆ ಬರಲಿಲ್ಲ ಅಂದ್ರೆ, ಕೇವಲ ನಮ್ಮಲ್ಲಿರುವ ದ್ವೇಷ ಅಸೂಯೆಗಳೇ ಮತ್ತಷ್ಟು ಹೆಚ್ಚಾಗ್ತಾ ಹೋದ್ರೆ, ಆವಾಗ ಆ ಯಜ್ಞ ಆಗ್ಲಿ, ಆ ತಪಸ್ಸಾಗ್ಲಿ, ಆ ತೀರ್ಥ ಪರ್ಯಟನೆಗಳಾಗ್ಲಿ ಯಾವುದೂ ಕೂಡ ಸಾರ್ಥಕ ಅಂತ ಅನಿಸಿಕೊಳ್ಳುವುದಿಲ್ಲ. ಹಾಗೆ ತೀರ್ಥ ಪರ್ಯಟನೆ ಮಾಡುವ ಉದ್ದೇಶ ಮನಃಶುದ್ಧಿಯಿಂದ, ಜ್ಞಾನಿಗಳ ಸಂಪರ್ಕದಿಂದ ಜ್ಞಾನ ಪಡೆದು ಭಗವಂತನಲ್ಲಿ ಮನಸ್ಸು ಮತ್ತಷ್ಟು ಲಗ್ನವಾಗುವುದಕ್ಕೆ ಕಾರಣವಾಗ್ಲಿ ಅಂತ. ಆದರೆ ಭಗವಂತನಲ್ಲಿ ಶ್ರದ್ಧೆಯೇ ಇಲ್ಲದೆ ಎಷ್ಟು ಯಾಗ ಮಾಡಿದ್ರೂ ಕೂಡ ಆ ಯಾಗ ಅನ್ನೋದು ಒಂದು ಹೊರೆ. ಭಗವಂತ ಯಾವತ್ತು ಹೊರೆಯಾಗುವ ಭಾವ ಅಲ್ಲ. ಅವನು ನಮ್ಮನ್ನ ತೆರಿಬೇಕು. ಈ ಜಂಜಾಟದಿಂದ ಪಾರುಗಾಣಿಸುವಂತಹ ನೆಲೆಯಲ್ಲಿ ಅವನ ಸಾಮೀಪ್ಯವನ್ನ ಬಯಸುವ ದೃಷ್ಟಿಯಲ್ಲಿ ಈ ಎಲ್ಲ ಕೈಂಕರ್ಯಗಳನ್ನ ಮಾಡುವುದು ಅಂತ ಶಾಸ್ತ್ರ ಹೇಳುವ ಮಾತು. ಹಾಗಾಗಿ ಕಿಂ ತಸ್ಯ ಬಹುಭಿಸ್ತೀರ್ಥೈ, ತೀರ್ಥ ಅನ್ನೋ ಶಬ್ದವೇ ತಾರಯತಿ, ದಾಟಿಸುವಂಥದ್ದು ಅಂತ ಅದರ ಶಬ್ದದ ಅರ್ಥ. ತೀರ್ಥ ಅನ್ನೋದು ಬಹುಭಿ ತೀರ್ಥೈ. ವನವಾಸದಲ್ಲಿ ಅಂದ್ರೆ ತೀರ್ಥಯಾತ್ರೆ ಮಾಡಬಾರದು ಅಂತ ಹೇಳಿದ್ದಲ್ಲ, ಹಾಗಿದ್ದವನು ತೀರ್ಥಯಾತ್ರೆ ಮಾಡಬಾರದು ಅಂತ ಹೇಳಿದ್ದಲ್ಲ. ಅವನಿಗೆ ತೀರ್ಥಯಾತ್ರೆಯಿಂದ ಒಂದು ವಿಶೇಷವಾಗಿ ಗತಿಯಾಗುವುದು ಅಂತಿಲ್ಲ. ಅವನೇ ತೀರ್ಥ. ಹೇಳುದುಂಟಲ್ಲ, ತೀರ್ಥಿ ಕುರುವಂತಿ ತೀರ್ಥಾನಿ. ಯಾರು ತೀರ್ಥದಲ್ಲಿ ಮಿಂದ್ರೆ ತೀರ್ಥಕ್ಕೆ ಬಲ ಬರುತ್ತೋ ಅವ್ರು ಮಹಾತೀರ್ಥರು. ಒಬ್ಬ ವ್ಯಕ್ತಿಗೆ ಅವನ ಅರ್ಹತೆಗೆ ತಕ್ಕಂತೆ ವ್ಯತ್ಯಾಸ ಆಗುತ್ತೆ. ಈಗ ಹೇಳುವುದುಂಟು, ಪಿತೃತೀರ್ಥ, ಮಾತೃತೀರ್ಥ ಅಂತೆಲ್ಲ ಹೇಳುವುದುಂಟು. ಈ ಜೀವನದಲ್ಲಿ ಏನೂ ಗೊತ್ತಿಲ್ಲದವನಿಗೆ ಅವನ ತಂದೆ ತಾಯಿ ಗುರುಗಳೇ ಒಂದು ತೀರ್ಥ ಅವನ ಸದ್ಯದ ಪರಿಸ್ಥಿತಿಗೆ. ಅದನ್ನೇ ಅವನು ಸರಿಯಾಗಿ ಗಮನಿಸದೆ ಜಗತ್ತಿನ ಎಲ್ಲಾ ತೀರ್ಥಗಳನ್ನ ಮಿಂದು ಬಂದ್ರೂ ಯಾವ ಲಾಭವೂ ಆಗಲ್ಲ ಅವನಿಗೆ. ಯಾಕೆಂದ್ರೆ
ಅವನ ಬೇಸಿಕ್ ನೀಡ್ಗಳನ್ನ ತುಂಬಿಸುವವರ ಹತ್ರನೇ ಅವನು ಹೋಗಿಲ್ಲ. ಅದಕ್ಕಿಂತ ಮೇಲಿಂದಕ್ಕೆ ಹೋದ್ರೆ ಅದು ತಲೆ ತುಂಬಲ್ಲ. ಹಾಗಾಗಿ ತೀರ್ಥರೂಪರಾದ ತಂದೆ ತಾಯಿಗಳಿಗೆ ಅಂತ ಹಿಂದೆ ಎಲ್ಲ ಪತ್ರ ಬರೆಯುವುದಿತ್ತು. ಈಗ ಬಿಡಿ, ಆತರ ಪತ್ರ ಬರೆದು ಅಭ್ಯಾಸವೂ ಇಲ್ಲ. ಅದು ತಾರಣ ಅನ್ನುವ ಅರ್ಥದಲ್ಲಿ ಬಂದದ್ದು. ಭಗವಂತ ತೀರ್ಥ ದಲ್ಲಿ ಮಿಂದು ಬರುವುದರ ಉದ್ದೇಶ ಸಿಗುವುದಕ್ಕೋಸ್ಕರ, ಭಗವಂತನನ್ನ ಪಡೆಯುವುದಕ್ಕೋಸ್ಕರ ಮಿಂದು ಬರುವುದು ಅಂತ ಇರುವುದು. ಮನಸ್ಸು ಶುದ್ಧ ಆಗುತ್ತೆ, ಅದರಿಂದ ತತ್ವಜ್ಞಾನ ಚೆನ್ನಾಗಿ ಒದಗಿ ಬರುತ್ತೆ. ಅದರಿಂದ ಶಾಸ್ತ್ರದಲ್ಲಿ ಇನ್ನಷ್ಟು ಗಹನವಾದ ವಿಚಾರಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಇದೆಲ್ಲ ನಮ್ಗೆ ಹಿಂದಿನವರು ಕೊಟ್ಟಂತಹ ಮಾರ್ಗ. ಆದ್ರೆ ನಾವು ಆ ಮಾರ್ಗವನ್ನ ಪಡೆಯುವುದಕ್ಕೋಸ್ಕರ ಹೊರಗಿನಿಂದ ಇದನ್ನೆಲ್ಲ ಗೊತ್ತು ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವರು ಅದನ್ನ ಒತ್ತಿ ಹೇಳ್ತಾರೆ. ಇದನ್ನ ಮಾಡಬೇಕು, ಮಾಡೋದ್ರಿಂದ ಹೀಗೆ ಲಾಭ ಇದೆ, ಮಾಡೋದ್ರಿಂದ ಹೀಗೆ ನಮಗೆ ಹಿತ ಆಗುತ್ತೆ ಅಂತ. ಆದ್ರೆ ನಾರಾಯಣನನ್ನು ಅನುಸಂಧಾನ ಮಾಡ್ತಾ ಇದ್ದಾನೆ ಅಂತಂದ ಮೇಲೆ ಅವನು ತೀರ್ಥಯಾತ್ರೆಯಿಂದ ತನ್ನ ಜೀವನವನ್ನ ಸಾರ್ಥಕ, ಅಂದ್ರೆ ತೀರ್ಥಯಾತ್ರೆ ಕೇವಲ ಭಗವಂತನ ದರ್ಶನ ದೃಷ್ಟಿಯಲ್ಲ, ಅನೇಕ ಕಾರಣಗಳಿಂದ ಹೇಳ್ತಾರೆ. ಈ ಜಾಗಕ್ಕೆ ಹೋದ್ರೆ ಮದ್ವೆ ಆಗುತ್ತಂತೆ, ಈ ಜಾಗಕ್ಕೆ ಹೋದ್ರೆ ಕೆಲಸ ಸಿಗುತ್ತಂತೆ, ಈ ಜಾಗಕ್ಕೆ ಹೋದ್ರೆ ಇನ್ನೇನೇನು ಅವ್ರವ್ರವ್ರವ್ರವ್ರವ್ರು ಬಯಸಿದಂತಹ ನೂರಾರು ಬಗೆಯ ಬಯಕೆಗಳನ್ನು ಇಟ್ಟುಕೊಂಡು ಅವರು ಈ ತೀರ್ಥಯಾತ್ರೆಗಳಿಗೆ ಹೋಗುದುಂಟು. ಇಲ್ಲ ಅಂದ್ರೆ ಇಷ್ಟು ಜನ ತೀರ್ಥಯಾತ್ರೆಗೆ ಹೋಗ್ತಾರೆ ಅಂದ್ರೆ ಅವರೆಲ್ಲರೂ ಆ ಭಗವಂತನ ಅನುಸಂಧಾನ ಮಾಡ್ತಾ ಇದ್ದಾರಾ? ಇಲ್ಲ, ಅವರಿಗೆ ಶಾಸ್ತ್ರ ಬಿಡಿ, ತಮ್ಮನ್ನ ಪೊರೆಯುವ ದೇವರಿದ್ದಾನೆ ಅನ್ನೋ ನಂಬಿಕೆನೂ ಇರಲ್ಲ. ಕೆಲವರೆಲ್ಲ ತೀರ್ಥಯಾತ್ರೆ ಮಾಡೋದಂದ್ರೆ ಕೇವಲ ಏನು ಮಜಾ, ತೀರ್ಥಯಾತ್ರೆ ಹೋಗಿ ಬಂದೆವು ಅಂತ ಒಂದು ಕೀರ್ತಿ ಪಡೆಯುವ ಉದ್ದೇಶನೋ, ಅಥವಾ ಹೋಗಿ ಬಂದ್ರೆ ಯಾವ್ದೋ ಒಂದು ಇಷ್ಟಾರ್ಥ ಈಡೇರುತ್ತೋ ಅಂತ ಈ ಕಾರಣಕ್ಕೋಸ್ಕರ ಹೋಗುದಿರುತ್ತೆ. ಈಗ ಅಧ್ವರ ಮಾಡಿಸುವಾಗ್ಲೂ ಶತ್ರುಗಳು ನಾಶವಾಗಲಿ, ಎಷ್ಟೋ ತರದ ಹೋಮಗಳೆಲ್ಲ ನಡೀತಾವೆ. ಇನ್ನೇನೇನು ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ, ಎದುರುಗಡೆಯವನ ವ್ಯಾಪಾರ ತಗ್ಗಿ ಹೋಗ್ಲಿ ಅಂತ ಯಾವ್ದ್ಯಾವುದೋ ಕಾರಣಕ್ಕೆ ಇವತ್ತು ಯಜ್ಞಯಾಗಾದಿಗಳು ನಡೆಯುತ್ತೆ. ವಸ್ತುತಃ ಆ ಕಾರಣಕ್ಕಾಗೆಲ್ಲ ಅದನ್ನ ದುರುಪಯೋಗ ಮಾಡ್ಕೊಳ್ಬಾರದು. ಅದು ಮುಖ್ಯವಾಗಿ ಇರುವುದೇ ತನ್ನ ಅಂತರಂಗವನ್ನ ಭಗವಂತನಿಗೆ ಒಪ್ಪಿಸುವಾಗ ಅವನು ಮೆಚ್ಚುವಂತಿರ್ಬೇಕು ಅಂತ. ಆದ್ರೆ ಲೋಕದಲ್ಲಿ ಅದರ ಬಳಕೆ ಎಲ್ಲೆಲ್ಲೋ ಆಗುತ್ತೆ ಅಲ್ಲ. ನಿಜವಾಗಿ ಅಂತ ಸಮಸ್ಯೆ ಇದೆ. ನೀವು ಹೇಳ್ತೀರಿ ಎಲ್ಲೋ ಕೂತ್ಕೊಂಡು ದೇವ್ರು ದಿಂಡ್ರು ಅಂತ. ನಮ್ ನಿತ್ಯ ಜೀವನದ ವ್ಯವಸ್ಥೆಗಳೇ ಕಷ್ಟ ಆಗ್ಬಿಟ್ಟಿದೆ. ಅದರಿಂದಾಗಿ ನಾವು ಇದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ದೇವ್ರು ಬಂದೇನು ಕಾಯ್ತಾನ? ಅಲ್ಲಿ ಸಮಸ್ಯೆ ಬಂದಾಗ ಕೈ ಹಿಡಿತಾನ? ನಮ್ಮ ಮನೇಲಿ ಆಗ್ತಾ ಇರೋ ಅವ್ಯವಸ್ಥೆಗಳಿಗೆ ಅವನೇನು ಎದುರುಗಡೆ ಬಂದು ನಿಂತು ನಮ್ಮ ಪರವಾಗಿ ವಾದ ಮಾಡ್ತಾನ? ಇಲ್ಲ ಅಲ್ವಾ? ಮತ್ತ್ಯಾಕೆ ನೀವು ಇದ್ರ ಬಗ್ಗೆ ಎಲ್ಲ ಅಷ್ಟೆಲ್ಲ ಭಾರಿ ದೊಡ್ಡ ದೊಡ್ಡ ಶಬ್ದಗಳನ್ನ ಹೇಳುದು ಅಂತಂದ್ರೆ, ಅದಕ್ಕೆ ಹೇಳಿದ್ರು ಇಲ್ಲಪ್ಪ, ನೀನು ಈ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡುವುದನ್ನ ಬಿಡ್ಬೇಕು ಅಂತ ಹೇಳುದಲ್ಲ. ಆದ್ರೆ ನಿಜವಾಗಿಯೂ ನಮ್ಮ ನಡೆಯುವ ಪ್ರತಿಯೊಂದು ಘಟನೆಯಲ್ಲೂ ನಾವು ಎಷ್ಟು ಇನ್ವಾಲ್ವ್ ಆಗಿರ್ತೀವೋ ಅದಕ್ಕಿಂತ 100 ಪಟ್ಟು ನಮ್ಮೊಳಗಿನ ಅಂತರ್ಯಾಮಿ ಸೇರ್ಕೊಂಡಿರ್ತಾನೆ. ಅಂದ್ರೆ ಅವನು ಕೆಲವೊಂದ್ಸರ್ತಿ ನಾವು ಆದ್ಮೇಲೆ ನಮ್ಗೆ ತಿಳಿಯತ್ತೆ, ಅವನು ತಿಳಿದೇ ಈ ಕೆಲಸ ಆಗುವಂತೆ ಮಾಡಿರ್ತಾನೆ. ಆ ವಿಶ್ವಾಸದಿಂದ ಅವನಿಗೆ ಒಪ್ಪಿಸಿ ಶರಣಾದ್ರೆ ಅನನ್ಯತೀಹಿ, ಆಗ ಈ ಅಧ್ವರವೂ ಬೇಡ ಅಂದ್ರೆ ಬಿಡ್ಬೇಕು ಅಂತಲ್ಲ. ಆ ಅಧ್ವರದಿಂದ ಏನೋ ಆಗುತ್ತೆ, ತೀರ್ಥಯಾತ್ರೆ ಮಾಡಿದ್ರಿಂದ ಏನೋ ಆಗುತ್ತೆ, ತುಂಬಾ ಜಪಾನುಷ್ಠಾನಗಳನ್ನ ಮಾಡಿದ್ರಿಂದ ಏನೋ ಆಗತ್ತೆ ಅನ್ನೋದೇನಿತ್ತೋ ಅದೆಲ್ಲ ಬರೀ ಅವನ ಸ್ಮರಣೆಯಿಂದನೇ ಆಗೋಗುತ್ತೆ. ಅವನ ಜೊತೆಗೆ ಅನನ್ಯವಾದ ಬಾಂಧವ್ಯ ಇಟ್ಟುಕೊಳ್ಳುವುದರಿಂದನೇ ಆಗೋಗುತ್ತೆ. ಆದ್ರಿಂದಾಗಿ ಅದರ ಉದ್ದೇಶ ಏನಿದೆಯೋ ಅದು ಪರಮಾತ್ಮನ ಸ್ಮರಣೆಗೆ ಕಾರಣವಾದ್ರೆ ಆ ಎಲ್ಲ ಅಧ್ವರಗಳು, ಆ ತಪಸ್ಸುಗಳು ಅಥವಾ ಆ ಪರ್ಯಟನೆಗಳು ಆವಾಗ ಅದು ಸಾರ್ಥಕ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಇದು ಸ್ಮರಣೆಯ ತಪಸ್ಸು ಅಂದ್ರೆ ನಿರಂತರ
ಒಳಿತಿನ ಆಲೋಚನೆ, ಒಳಿತನ್ನ ಮಾಡುವ ಭಗವಂತನ ಅನುಗ್ರಹದ ಪ್ರಾರ್ಥನೆಯ ಸಂಕೇತ. ಈ ಪದ್ಯದಲ್ಲಿ ಈ ವಿಷಯವನ್ನು ಗಮನಿಸಿದೆವು. ಮುಂದೆ